ಕೇಂದ್ರಕ್ಕೆ ದಿಢೀರ್ ತಹಸೀಲ್ದಾರ್ ವಿಸಿಟ್. ಸ್ವಚ್ಛತೆ, ಆಹಾರ ಪದಾರ್ಥಗಳ ಗುಣಮಟ್ಟ ಪರಿಶೀಲನೆ. ತುಮಕೂರು ನಗರದ ದಿಬ್ಬೂರಿನ ಅಂಗನವಾಡಿ ಕೇಂದ್ರಕ್ಕೆ ತಹಸೀಲ್ದಾರ್ ರಾಜೇಶ್ವರಿ ವಿಸಿಟ್ ಮಾಡಿ ಪರಿಶೀಲನೆಯನ್ನ ನಡೆಸಿದ್ರು. ರಾಜ್ಯದಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ಶುರುವಾಗಿದೆ. ತುಮಕೂರಿನ ಅಂಗನವಾಡಿ ಕೇಂದ್ರಗಳಲ್ಲೂ ಪಲ್ಸ್ ಪೋಲಿಯೋ ಹಾಕಿಸಲಿದ್ದು, ಅಂಗನವಾಡಿ ಕೇಂದ್ರಗಳತ್ತ 5 ವರ್ಷದೊಳಗಿನ ಮಕ್ಕಳು ಬರಲಿದ್ದು, ಈ ನಿಟ್ಟಿನಲ್ಲಿ ದಿಬ್ಬೂರಿನ ಅಂಗನವಾಡಿ ಕೇಂದ್ರಕ್ಕೆ ತಹಸೀಲ್ದಾರ್ ರಾಜೇಶ್ವರಿ ಭೇಟಿ ನೀಡಿ ಅಂಗನವಾಡಿ ಕೇಂದ್ರಗಳ ಸ್ವಚ್ಛತೆ ಹಾಗೂ ಆಹಾರ ಪದಾರ್ಥಗಳ ಗುಣಮಟ್ಟವನ್ನ ಪರಿಶೀಲನೆ ನಡೆಸಿದ್ರು. ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಾಣಗೊಂಡಿರುವ ಈ ಅಂಗನವಾಡಿ ಕೇಂದ್ರದ ಕಾರ್ಯವೈಖರಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದ್ರು. ಈ ವೇಳೆ ಅಂಗನವಾಡಿಯ ಒಳಾಂಗಣ ವ್ಯವಸ್ಥೆ, ಸ್ವಚ್ಛತೆ ಹಾಗೂ ಮಕ್ಕಳಿಗೆ ಒದಗಿಸಲಾಗುತ್ತಿರುವ ಸೌಲಭ್ಯಗಳ ಬಗ್ಗೆ ತಹಸೀಲ್ದಾರ್ ಮಾಹಿತಿಯನ್ನ ಪಡೆದುಕೊಂಡ್ರು. ನಮ್ಮಲ್ಲಿ ಮಕ್ಕಳು ಜಾಸ್ತಿ ಇರೋದ್ರಿಂದ 5 ತಿಂಗಳು ಅಡುಗೆ ಮಾತ್ರ ಒಂದು ಕಡೆ ನಮ್ಮ ಮಕ್ಕಳು ಅಡ್ರೆಸ್ ಜೆ ಡಿ ಆಗಿಲ್ಲ. ಅವ್ರ ಕಾನ್ಸೆಪ್ಟ್ ಒಂದಾಗಿ ಮಾಡಿ ಇಲ್ಲಿ ಅಂತ ಮೂರನ್ನು ಮುಂದೆ ಮಾಡಿ ಗೋಡೆ ಬರೋದಕ್ಕೆ ಬಂದಿರಲ್ಲ. ಊಟ ಮಾಡೋಣ ನೀರಾಗಿ ಮಾಡಿ ಬರುತ್ತಲ್ವ. ಇದೇ ವೇಳೆ ಮಾತನಾಡಿದ ತಹಸೀಲ್ದಾರ್ ರಾಜೇಶ್ವರಿ, ಅಂಗನವಾಡಿಯಲ್ಲಿ ವಿತರಿಸಲಾಗುತ್ತಿರುವ ಆಹಾರ ಸಾಮಗ್ರಿಗಳ ಗುಣಮಟ್ಟವನ್ನ ಖುದ್ದು ಪರಿಶೀಲನೆಯನ್ನ ನಡೆಸಲಾಯಿತು. ದಿಬ್ಬೂರಿನ ಅಂಗನವಾಡಿ ಕೇಂದ್ರದಲ್ಲಿ ಸ್ವಚ್ಛತೆ ಹಾಗೂ ಆಹಾರ ಪದಾರ್ಥಗಳ ಗುಣಮಟ್ಟದಿಂದ ಕೂಡಿದೆ ಎಂದು ತಿಳಿಸಿದರು. ಇವತ್ತು ನಮ್ಮ ರಾಜ್ಯದಾದ್ಯಂತ ಏನು ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ, ಅದ್ರ ಸಲುವಾಗಿ ನಾವಿಲ್ಲಿ ವಿಸಿಟ್ಗೆ ಬಂದಿದ್ದೇವೆ. ಇಲ್ಲ, ಇಲ್ಲಿ ದಿಬ್ಬೂರು ಏನು ದೇವರಾಜ ಅರಸು ಕಾಲೋನಿಯಲ್ಲಿ 3 ಅಂಗನವಾಡಿಗಳು ಒಂದೇ ಹತ್ರ ಇದೆ. ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಟೆಸ್ಟ್ ಮಾಡೋಣ ಅಂತ ಬಂದೆ. ಸೊ ಫುಡ್ ಐಟಮ್ಸು ಒಂದಿನ ಇನ್ನೂ ಎಷ್ಟು ಹೈಜಿನಿಕ್ಕಾಗಿ ಇಟ್ಕೊಂಡಿದ್ದಾರೆ, ಎಲ್ಲ ಪ್ಲೇಟ್ಸು ಮತ್ತು ಐಟಮ್ಸು, ಟಾಯ್ಲೆಟ್ಸ್ ಎಲ್ಲ ಚೆಕ್ ಮಾಡಿದೆ. ಎಲ್ಲ ಇಟ್ ಸೀಮ್ಸ್ ಟು ಬಿ ಹೈಜಿನಾಗಿ ಇಟ್ಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಆಹಾರದ ಗುಣಮಟ್ಟದಲ್ಲಿ ಯಾವುದೇ ತಾರತಮ್ಯ ಇರಬಾರದು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ರು. ಅಂಗನವಾಡಿ ಕೇಂದ್ರದಲ್ಲಿ ಉತ್ತಮ ವಾತಾವರಣ, ಸ್ವಚ್ಛತೆ ಹಾಗೂ ವ್ಯವಸ್ಥಿತ ಕಾರ್ಯನಿರ್ವಹಣೆ ಕಂಡು ತಹಸೀಲ್ದಾರ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.